ಸೋತೆನೋ ಸೋತೆನೋ ನಿನ್ನ ರೂಪಿಗೆ ಸೋತೆನೋ ನಿನ್ನ ರೂಪಿಗೆ 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 ಸೋತೆನು 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 ಮರಣ ಹತಿಯನ್ನು ಸೈರಿಸೆ ಸೈರಿಸ ಸೈರಿಸ ದಾದೆನು ಹತಿಯನ್ನು ಸೈರಿಸೆ ಸೈರಿಸೆ ಸೈರಿಸದಾದೆನು ಮರಣಹತೆ ಸೈರಿಸದಾದೆನು ಹತಿಯನ್ನು ಸೈರಿಸದಾದೆನು ಮರಣ ಹತಿಯನ್ನು ಸೈರಿಸೆ ಸೈರಿಸ 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 ಆದೆನು
ಬಯಕೆಯ ಸಲ್ಲಿಸಲು ಬಯಕೆಯ ಸಲ್ಲಿಸಲು ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ಮುನ್ನ ಮಾರ್ಗವ ತೋರುವೆ ನಾ ಮುನ್ನ ಮಾರ್ಗವ ತೋರುವೆ ನಾನು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಬೇಡುವೆ ನಾ ಬೇಡುವೆ ಬೇಡುವೆ ಮುನ್ನ ಮಾರ್ಗವ ತೋರುವೆ ಮುನ್ನ ಮಾರ್ಗವ ತೋರುವೆ ಮುನ್ನ ಮಾರ್ಗವ ತೋರುವೆ ಪುಣ್ಯವಂತನೆಯನ್ನ ಬಯಕೆಯ ಸರಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಮುನ್ನ ಮಾರ್ಗವ ತೋರುವೆ ಮುನ್ನ ಮಾರ್ಗವ ತೋರುವೆ ನಿನಗೆ ಮುನ್ನ ಮಾರ್ಗವ ತೋರುವೆ ಮಾರ್ಗವ ತೋರುವೆ ನಾ ಬೇಡುವೆ ಮಾರ್ಗವ ತೋರುವೆ ನಿನ್ನ ರೂಪಿಗೆ ಸೋದೆನು ಮಾರನ ಹಬಿಯನ್ನು ಸೈರಿಸದಾದೆನು ಮಾರನ ಹಬಿಯನ್ನು ಸೈರಿಸದಾದೆನು ಮಾರನ ಹತಿಯನ್ನು ಸೈರಿಸದಾದೆ
ರೂಪಿಗೆ ಸೋತೆನೋ ಆ ಆ ಹೇಗೆ ಒಳ್ಳೆ ಮಾತೇ ಇಲ್ಲ, ಮಾತೇ ಆಡುವುದಲ್ಲ. ಹೀಗೆ ಅವಕ್ಕಾಗಿ ನೋಡುವಂಥದ್ದು. ಆಕಾರದಲ್ಲಿ ಹಾವಾದರೂ ಆ ಬಾಲದಲ್ಲಿ ತೆವಳುವುದಲ್ಲ. ಎಷ್ಟು ಕಲ್ತು ಬಿಟ್ಟಿ ಅಲ್ಲ. ಇನ್ನೂ ನೋಡ್ಬೇಕು ಮತ್ತು ನೋಡ್ಬೇಕು ಅಂತ. ನಿಮ್ಮಂತ ನಾಗವಲ್ಲಿ ನೋಡಿದಾಗ ಆಯ್ತಾ? ಓ ನಾಗವಲ್ಲಿ, ನಾಟ್ಯವಲ್ಲಿ. ನಾಟ್ಯವಲ್ಲಿ ಏನೇ ಇರಲಿ, ಮುನ್ನ ಹೋಗುವಂತಹ ಮಾರ್ಗ ನಿಮ್ಮ ಪಾಲಿಗೆ ತೋರಿಸಬೇಕು ಅಂತ ಹೇಳಿದವರು ನೀವು. ನಾನು ಈ ರೀತಿಗೆ ಹಾಡ್ತಾ ಇದ್ದೇನಲ್ಲ, ಕುಣಿತಾ ಇದ್ದೇನಲ್ಲ ಎನ್ನುವ ಹಾಗೆ ನಿಮ್ಮ ಪಾಲಿಗೆ ಆಶ್ಚರ್ಯವಾಗಿರಬಹುದು. ಸರಿ, ಇದು ನಾನು ಕುಣಿದದ್ದಲ್ಲ. ಇವತ್ತು ನೀವು ನನ್ನನ್ನು ಕುಣಿಸಿದ್ದು. ನಾನು ಹೌದಪ್ಪ. ಯಾಕೆ ಬಲ್ಲಿದ? ಯಾಕೋ ನಮ್ಮದಾದಂತಹ ಈ ನಾಗಲೋಕಕ್ಕೆ ಇಂತಹ ಒಂದು ಅಪ್ರತಿಮವಾದಂತಹ ರೂಪ ಸೌಂದರ್ಯ ಒಂದು ನಾಗಲೋಕಕ್ಕೆ ಬಂತಲ್ಲ, ಅದನ್ನು ನಾನು ನೋಡಿ ಮರುಳಾದೆನಲ್ಲ. ಈ ಸಂತೋಷಕ್ಕಾಗಿ ನಾನು ಹಾಡಿ ಕುಣಿದದ್ದು ಬಿಟ್ಟರೆ ಮತ್ತೇನೇನು ಅಲ್ಲ. ಹೌದಾ? ನಿಮ್ಮ ಸ್ಥಿತಿಯನ್ನು ಕಂಡಾಕ್ಷಣ ಅಯ್ಯೋ ಪಾಪ ಅನಿಸುವುದು. ಯಾಕೆ? ಕಾರಣ ಇಷ್ಟೇ. ದಾನವನನ್ನು ಬೆನ್ನಟ್ಟಿಕೊಂಡು ಬಂದವರು ನೀವು. ದುರುಳರಾದಂತಹ ಗಜಗಳನ್ನು ಕೊಲ್ಲುವ ಮುಖ್ಯವಾಗಿ ನಾಗಲೋಕದ ನಾಗಕನ್ನಿಕೆಯನ್ನು ಮಾತ್ರ ಅಲ್ಲ, ನಾಗಲೋಕವನ್ನು ಉದ್ಧರಿಸಿದವರು ತಾವಿದ್ದೀರಿ. ಸರಿ, ನಿಮ್ಮದಾದಂತಹ ಉಪಕಾರವನ್ನ 7 ಜನ್ಮದಲ್ಲಿ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮಹನೀಯ, ಉಪಕಾರ ನಾನು ಮಾಡ್ತೇನೆ. ಅಂದ್ರೆ ನಿಮಗೆ ಮೇಲೆ ಭೂಲೋಕಕ್ಕೆ ಹೋಗುವಂತ ಮಾರ್ಗ ಹೇಗೆ? ಮೇಲೆ ಹೋದ್ರಾಯ್ತು. ನಿಮ್ಗೆ ಗೊತ್ತಾಗ್ಲಿಲ್ಲ? ನನಗೆ ಗೊತ್ತಾಗ್ಲಿಲ್ಲ ಅಲ್ಲ. ಒಂದು ಉಪಕಾರ ಮಾಡುವಂತ ಈ ಊರಿಗೆ ಇಲ್ಲಿ ಬರ್ಬೇಕಂತ ಸುಲಭ ಅಲ್ಲ. ಅದು ಮಾರ್ಗ ಗೊತ್ತಿದ್ದು ಮಾತ್ರ ಇಲ್ಲಿ ಬರಬೇಕು. ನನಗೆ ಅದೇ ತೊಂದರೆ ಆಗ್ತದೆ. ನನಗೆ ಹರ್ಕೊಂಡು ಬಂದ್ರ ಹರ್ಕೊಂಡಲ್ಲ, ಹರ್ಕೊಂಡು ಬಂದ ಇಲ್ವೋ? ಹರ್ಕೂರಲ್ಲ. ಯಾಕೆ ನಾವು ನಾಗಗಳು, ನಮಗ ಅಭ್ಯಾಸ ಉಂಟು ನೋಡಿ, ಹಾಗಾಗಿ ಹೇಳಿದ್ದು. ಏನೇ ಇರ್ಲಿ, ನಿಮಗ ಉಪಕಾರ ನಾನು ಮಾಡ್ತೇನೆ. ಪ್ರತಿಯಾಗಿ ನಾನು ಒಂದು ನಿಮ್ಮಲ್ಲೊಂದು ಹೇಳಿಕೊಳ್ಳುದು ಆಯ್ತು. ಹೇಳು. ನನಗೊಂದು ಬೈಕೆ. ಬಯಕೆ? ಯಾವ ಬೈಕ್? ನೀವು ಯಾವ ಬೈಕ್ ಅಂತ ಹೇಳಿದ್ರೆ? ನನಗೆ ನಿಮ್ ಭೂಲೋಕದ ಬೈಕ್ ಅಂದ್ರೆ ಎಂತದ್ದು? ಈಗ ಗರ್ಭಿಣಿಯಾದ ಹೆಂಗಸರಿಗೆ ಕೊನೆಯಲ್ಲಿ ಬೈಕೆ ಹಾಕುದು. ಅಯ್ಯೋ ದೇವ್ರೆ, ಆ ಬೈಕ್ ಅಂತ ಮಾಡ್ತಾರೆ. ಅಲ್ಲ, ನನ್ನನ್ನು ಗರ್ಭಿಣಿ ಸ್ತ್ರೀ ಕಣ್ಣ ಕಾಣ್ತೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ ನಾನು ಗರ್ಭಿಣಿ ಸ್ತ್ರೀಯ? ಕಾಣುವುದಿಲ್ಲ. ಅಲ್ಲ, ನೀವು ಹೇಳಿದ ಅರ್ಥ ಬಯಕೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಆಸೆ, ಆಕಾಂಕ್ಷೆ. ಆ ಆಸೆಯನ್ನು ತಾವು ಈಡೇರಿಸ್ತೀರಿ ಅಂತಾದ್ರೆ ನಾನು ನಿಮ್ಮ ಮುಂದೆ ಹೋಗುವಂತ ಮಾರ್ಗ ತೋರಿಸ್ತೇನೆ. ಮತ್ತಿನೇನಲ್ಲ, ಯಾವ್ದು? ನೀವು ನೋಡ್ಲಿಕ್ಕೆ ಭಾರಿ ಚಂದ. ಅದು ಚಂದ ಎಷ್ಟು ಸಾರಿ ಹೇಳುವುದದು? ರತ್ನದ ಹೊಳಪು ಅಂತ. ಹಾಗೆ ಕಂಗೊಳಿಸ್ತಾ ಇದ್ದೀರಿ. ಮತ್ತಿನೇನಲ್ಲ, ಇದು ನಮ್ಮ ಭೂಲೋಕಕ್ಕೂ ನಾಗಲೋಕಕ್ಕೂ ಒಂದು ಜೋಡಿ ಮಾಡಿದ್ರೆ ಹೇಗೆ? ನೀವು ಒಂಟಿ, ನಾನು ಒಂಟಿ ಆದಂತಹ ಜೀವ ಜಂಟಿ ಆದ್ರೆ ಹೇಗೆ? ಭೂಲೋಕದ ಸಂಸ್ಕಾರ ಸಂಸ್ಕೃತಿಯೇ ಬೇರೆ, ನಾಗಲೋಕದ ಶಿಷ್ಟಾಚಾರಗಳೇ ಬೇರೆ. ಅದು ಹೌದು. ಹೇಗೆ ಒಂದು ಮಾಡ್ಲಿಕ್ಕೆ ಆಗ್ತದ? ಅಂದ್ರೆ ಇಲ್ಲ, ಮನಸ್ಸು ಬೇರೆ ಹತ್ರ ಆಯ್ತಪ್ಪ. ನಿಮ್ಮದಾದಂತಹ ರೂಪ ಸೌಂದರ್ಯಕ್ಕೆ ನಾನು ಮಾರು ಹೋದವಳಿದ್ದೇನೆ. ನಾನು ನಿಮ್ಮನ್ನ ಮದುವೆ ಆಗಬೇಕು ಮಾಡಿದ್ದೇನೆ. ನನ್ನ ನೀವು ಮದುವೆ ಆಗ್ತೀರಿ ಅಂತ ಆದ್ರೆ ಮುನ್ನ ಹೋಗುವಂತ ಮಾರ್ಗ ನಾನು ತೋರಿಸಿ ಬರ್ತೇನೆ. ನೀನು ಮದುವೆ ಆಗುವುದು? ಹೌದು. ಏನ್ ಹೇಳುವುದು ನೀನು? ನನ್ನ ರೂಪಾತಿಶಯಕ್ಕೆ ಮೋಹದಲ್ಲಿ ಹೋಗಿರುವಂತಹ ನೀನು ನನ್ನನ್ನ ಮದುವೆ ಆಗಬೇಕು. ಹೌದು, ಅದು ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ಯಾಕೆ? ದೇಹದಲ್ಲಿ ಅನ್ವಯವಾಗಿರುವಂತಹ ಕೆಲವೊಂದು ಗುಣವನ್ನ ಖಂಡಿಸಿದವನು ನಾನಾಗಿದ್ದೇನೆ. ಓಹೋ, ಯಾಕೆ ಗೊತ್ತುಂಟ? ಯಾಕೆ? ಮಹತ್ತರವಾದಂತಹ ಸಾಧನೆಯನ್ನ ಕೈಗೊಳ್ಳಬೇಕು, ಮಹತ್ತರವಾದಂತಹ ಆಸೆಯನ್ನ ಈಡೇರಿಸಿಕೊಳ್ಳಬೇಕು ಎನ್ನುವಂತ ಆಸೆ, ಆಕಾಂಕ್ಷೆ ನನ್ನದು. ಹಾಗಾಗಿ ನನ್ನನ್ನು ಬಯಸಬೇಡ. ಯಾರಾದ್ರೂ ಬೇರೆ ಇದ್ರೆ ನೋಡ್ಕೊ. ಎಲ್ಲಿ? ನಾಗಗಳು ಒಲಿಯುವುದೇ ಅಪರೂಪ. ನಾಗ ಒಲಿಯಿತು ಅಂತ ಆದ್ರೆ ಅದು ನಿಮ್ಮ ಭಾಗ್ಯ ಅಂತ ತಿಳಿದುಕೊಳ್ಳಬೇಕು. ಒಂದಿದ್ದಂತ ಸಿರಿ ಸಂಪತ್ತು 2 ಆಗುತ್ತದೆ, 2 ಇದ್ದದ್ದು 3 ಆಗುತ್ತದೆ. ವೃದ್ಧಿಸುವಂತ ಶಕ್ತಿ ಸಾಮರ್ಥ್ಯ ನಾಗಗಳಾದ ನಮಗುಂಟು. ನನ್ನನ್ನು ಮದುವೆಯಾಗಿ, ನನ್ನ ಉದ್ದೇಶ ಬೇರೆ ಉಂಟು. ನನ್ನನ್ನು ಮದುವೆಯಾಗಿ ಆಗುವುದು, ಮದುವೆಯಾಗಿ ಮದುವೆ ಆಗುವುದಿಲ್ಲ.
ಮುದುಕಿಯಾದಂತಹ ನಾನು ವಿನಯದ ನಿನ್ನಲ್ಲಿ ಬೇಡಿಕೊಂಡೆ ಮದುವೆ ಆಗು ಅಂತೇಳಿ. ಏನು ನಿನ್ನದಂತ ಬುದ್ಧಿವಂತಿಕೆ ತೋರಿಸ್ತಾ ಇದ್ದೀಯಾ? ಬುದ್ಧಿವಂತಿಕೆ ಅಲ್ಲ, ನನ್ನ ಇಷ್ಟವನ್ನ ಹೇಳಿಕೊಂಡದ್ದು ನಾನು. ನಿನ್ನ ಇಷ್ಟ ನೀನು ಹೇಳಿಕೊಂಡಿದ್ದ, ನನ್ನ ಉದ್ದೇಶವನ್ನ ಹೇಳಿಕೊಂಡದ್ದು. ನನ್ನ ಇಷ್ಟ ನಾನು ಹೇಳಿಕೊಳ್ತಾ ಇದ್ದೇನೆ. ನನ್ನನ್ನು ನೀನು ಮದುವೆ ಆಗುದಿಲ್ಲ ಅಂತ ಆದ್ರೆ ಏನ್ ಮಾಡ್ತೇನೆ ಗೊತ್ತುಂಟಾ? ಏನ್ ಮಾಡ್ತಿ? ನಮ್ಮದಾದಂತ ನಾಗಗಳಿದ್ದಾವೆ ನೋಡು, ನಮ್ಮದೇನಾಗಲು ಕುಳಿತಿದೆ. ಆ ನಾಗನ ಹೀಗೆ ಹೇಳಿದ್ರೆ ಸಾಕು, ಹಗ್ಗ ಹಿಡ್ಕೊಂಡೇ ಬರ್ತದೆ. ಸಿದ್ಧವಾಗಿಯೇ ಉಂಟು ಆ ನಾಗ. ಎಡೆ ಎತ್ತಿದ್ಯಾ? ನಾನು ಎತ್ತಿದ್ರೆ ಸಾಕು, ಎತ್ತುವುದಕ್ಕೆ ಸಿದ್ಧವಾಗಿ ಉಂಟು ನಾಗ. ಯಾಕೆ ಹೇಳಿದೆ ಕೇಳು, ನನ್ನ ಮಾತಿಗೆ ಒಲಿಯುವುದಿಲ್ಲ ಅಂತ ಆದ್ರೆ ನಮ್ಮದಾದಂತಹ ನಾಗ ಪಾಶದ ನಿನ್ನ ಬಂಧಿಸುತ್ತೇನೆ. ಹೌದು, ಅದು ನಿನ್ನ ಕನಸಿನ ಮಾದಾದೀತು. ನನಗೆ ಬರುವಂತ ಸಿಟ್ಟಿಯನ್ನು ಗೊತ್ತುಂಟ. ಒಮ್ಮೆ ಸಿಟ್ಟುಗೊಂಡದ್ದೇ ಹೌದು ಅಂತ ಆದ್ರೆ ಇಡೀ ನಮ್ಮದಾದಂತ ನಾಗಲೋಕವನ್ನ ಸುಡುವುದಕ್ಕೆ ಮುಂದಾಗತ್ತೀಯೇನೋ? ಅಧಿಕ ಪ್ರಸಂಗಿ. ನಮ್ಮದಾದಂತ ನಾಗಲೋಕವನ್ನು ಸುಡಬೇಕು ಅಂತಾದ್ರೆ ಮೊದಲು ನೀನಿರಬೇಕು. ನೀನ್ ಇಲ್ಲ ಅಂತಾಗಿಸುವಂತ ಶಕ್ತಿ ಸಾಮರ್ಥ್ಯ ನಾಗಗಳಾದಂತ ನಾಮಗುಂಟು. ಏ ಮಾನವ ಪೌರನೇ, ಏ ಬರ್ಬರಿಕನೇ, ಕೇಳು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ, ಮುಡಿದರೆ ಹೂವು, ಮುನಿದರೆ ಹಾವು. ನಾಗನ ದ್ವೇಷ 12 ವರ್ಷ ಮರೆಯಬೇಡ. ನಾಗಕನ್ನಿಕ ನಿನ್ನ ಪಾಲಿನ ಒಲಿತೇನೆ ಅಂತಾದ್ರೆ ಅದು ನಿನ್ನ ಭಾಗ್ಯ ಅಂತ ತಿಳಿದುಕೊಳ್ಳಬೇಕಾಗಿತ್ತು. ಮನೆಗೆ ಬಂದಂತಹ ಭಾಗ್ಯಲಕ್ಷ್ಮಿ ಧಿಕ್ಕರಿಸ್ತಿ ಅಂತಾದ್ರೆ ನಿನ್ನಂತ ಮೂರ್ಖರಿ ಪ್ರಪಂಚ ಉಂಟೆ ಅಂತ ಕೇಳ್ತೇನೆ. ಮದುವೆಯಾಗ ಆಗುದಿಲ್ಲ, ಮದುವೆಯಾಗ ಒಮ್ಮೆ ಮದುವೆಯಾಗ. ಯಾವ ಜಾತಿ ಕೆಟ್ಟ ಅಲ್ಲ ಮದುವೆ ಕಷ್ಟ ಮರ್ಯಾದೆ ಇಷ್ಟು ಜೋರಾದ್ರು ಈಗ ಮದುವೆಯಾಗ ನೋಡಿ ಕೆಟ್ಟ ಹೊತ್ತು ಮಾಡಿಕೊಂಡ್ಯಾ? ಮತ್ತೆಂತದ್ದು? ನಾನು ಕೆಟ್ಟ ಹಾವಲ್ಲಯ್ಯ, ನಾನು ಒಳ್ಳೆ ಹಾವು. ಒಳ್ಳೆ ಹಾವು ಅಂದ್ರೆ ಇಂತ ಮಾತಾಡ್ತಿದ್ದೆ ನೀನು. ಒಳ್ಳೆ ಹಾವು, ಈ ಒಳ್ಳೆ ಹಾವಲ್ಲ, ಈ ಒಳ್ಳೆ ಹಾವು. ಗೊತ್ತಾಯ್ತಲ್ಲ? ನಾನು ಮದುವೆ ಆಗ ಅದು ಒಳ್ಳೆ ಹಾವು. ಒಳ್ಳೆ ಹಾವಲ್ಲ, ಅದೇ ಒಳ್ಳೆ ಹಾವು ಅಂತ ಒಳ್ಳೆ ಒಳ್ಳೆ. ನೀ ನಾಗಗಳ ಬಗ್ಗೆ ನಮ್ಗೆ ಪಾಠ ಮಾಡೋದು ಅಕ್ಷರ ನನಗೆ ಹೇಳ್ಕೊಡು. ಅಕ್ಷರ ನಾಗಗಳ ಬಗ್ಗೆ ನಮ್ಗೆ ಹೇಳುದ? ನಾಗಗಳಲ್ಲಿ ಎಷ್ಟು ಜಾತಿ ನಾಗಗಳು? ಜಾತಿ ನಾಗವನ್ನು ಹೇಳಿಬಿಟ್ಟೆ. ನಮ್ಮ ನಾಗಲೋಕಕ್ಕೆ ಬಂದು ನಮ್ಗೆ ಪಾಠ ಮಾಡ್ತಾರೆ. ಪಾಠ ಮತ್ತೆ ಮಾಡೋಣ. ಈಗ ನಾನು ಮದುವೆ ಆಗ್ತೀಯಲ್ವಾ? ಮದುವೆ ಮದುವೆ ಆಗುದಿಲ್ಲ, ಮದುವೆ ಆಗುದಿಲ್ಲ. ಕೇಳು, ನಾನು ಆಡುವ ಮಾತನ್ನು. ನನ್ನನ್ನ ಮದುವೆ ಆಗುದಿಲ್ಲ ನೀನು ಅಂತಾದ್ರೆ, ನಿನ್ನದಾದಂತ ತೀರ್ಮಾನ ನಿನಗೆ ಮುಖ್ಯ ಅಂತಾದ್ರೆ, ಯಾವ ವಿದ್ಯೆಯನ್ನು ಕಲಿತುಕೊಂಡು ನೀನು ಅಹಂಕಾರವನ್ನು ನೆರೆದಾಡುತ್ತಿದ್ದೀಯೋ ಸಕಾಲದಲ್ಲಿ ನೀನು ಕಲಿತಂತ ವಿದ್ಯೆ ಎನ್ನುವಂತದ್ದು ಮರೆತು ಹೋಗಲಿ, ಮರೆತು ಹೋಗಲಿ, ಮರೆತು ಹೋಗಲಿ. ಇದು ನಾಗ ಶಾಪ. ಈಶ್ವರಿಯ ಧ್ಯಾನಿಸಿ ಒಂದು ಹೋಗುತ್ತಿಲ್ಲ. ಮದುವೆಯಾಗಬೇಕೆನ್ನುವುದಾಗಿ ಪರಿಪರಿಯಾಗಿ ಕೇಳಿದ್ರು. ಒಳ್ಳೆ ಎಂದ ಕಾರಣಕ್ಕಾಗಿ ನನಗೆ ಶಾಪವನ್ನ ಕೊಟ್ಟು ಅತ್ತ ಹೋಗೇ ಬಿಟ್ಟಳು. ಕಾಮಾತುರಾನಾಂ ನಾ ಭಯಂ ನ ಲಜ್ಜ. ಕಾಮಾತುರನಾಗಿದ್ದ ಇವಳ ಶಾಪವ ನೋಡೋಣ, ಪರಿಣಾಮದಲ್ಲಿ ನಿರೀಕ್ಷೆ ಮಾಡಿದ್ರಾಯ್ತು. ಈಶ್ವರಿಯ ಧ್ಯಾನಿಸುತ್ತಾ ಮಾರ್ಗವನ್ನು ಅನುಸರಿಸಿ ಮುಂದೆ